ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಜಗದೀಶ್ ಹನಗೋಡ್, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ ಮಹೇಶ್. ಹಿರಿಯೂರು ಉಪಕದನಕ್ಕೆ ಈಗಾಗಲೇ ಚುನಾವಣಾ ರಣಕಣ ಸಜ್ಜಾಗ್ತಾ ಇದೆ. ಸುಧಾಕರ್ ಅವರ ಸ್ಥಾನದ ತೆರವಿನಿಂದಾಗಿ ಹಿರಿಯೂರು ಉಪಚುನಾವಣೆ ನಡೀತಾ ಇದೆ. ಹಾಗಾಗಿ ಅಲ್ಲಿ ಕದನಕಲಿಗಳು ನಾ ಮುಂದು ತಾ ಮುಂದು ಅನ್ನುವಂತೆ ಆ, ಎಲೆಕ್ಷನ್ಗೆ ನಿಲ್ಲುವುದಕ್ಕೆ ತಯಾರಾಗಿದ್ದಾರೆ. ಮಹೇಶ್, ಹಿರಿಯೂರು ಉಪಕದನದ ಬಗ್ಗೆ ಮಾತಾಡೋದಾದ್ರೆ ಯಾರ್ಯಾರಿದ್ದಾರೆ ಪಿಚ್ಚಲ್ಲಿ, ಹ್ಮ್. ಏನೇನು ತಯಾರಿ ನಡೀತಾ ಇದೆ? ಜಗದೀಶ್ ನೋಡಿ, ನಾವು ಹ್ಮ್. ಪಿಚ್ಚಲ್ಲಿ ಯಾರ್ಯಾರಿದ್ದ ಅಂತ ನೋಡೋದಕ್ಕೆ ಮೊದಲು ಹ್ಮ್. ಹಿರಿಯೂರನ್ನ ಒಂಚೂರು ಮಾತಾಡೋಣ. Correct. ಹಿರಿಯೂರು ಇತಿಹಾಸವನ್ನ ಮಾತನಾಡೋದಾದ್ರೆ ಹಿರಿಯೂರಲ್ಲಿ ಒಂದು Yes. ಪಕ್ಷ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳಕ್ಕಾಗಲ್ಲ. ಅಲ್ಲಿ ಕರೆಕ್ಟ್. ವ್ಯಕ್ತಿಯ ಜನಪ್ರಿಯತೆ, ವ್ಯಕ್ತಿ ಯಾವ ರೀತಿಯಾಗಿ ಜನರ ಜೊತೆ ಮಿಂಗಲ್ ಆಗಿದ್ದಾನೆ ಅನ್ನೋದು ಕೂಡ 2008ರಲ್ಲಿ ಸುಧಾಕರ್ ಅವರು ಪಕ್ಷೇತರವಾಗಿ ನಿಂತು ಗೆಲ್ತಾರೆ. ಅದರ ಅರ್ಥ ಏನಂದ್ರೆ ಅಲ್ಲಿ ವ್ಯಕ್ತಿ ಆಧಾರಿತ ರೀತಿ ಚುನಾವಣೆ ಆಗ್ತಾ ಇದೆ ಅಂತ ಹೇಳಿ. ಈಗ ಸುಧಾಕರ್ Correct. ಅವರು ತೀರ್ಕೊಂಡಿದ್ದಾರೆ. ಈಗ ರೇಸ್ ಅಲ್ಲಿ ಯಾರಿದ್ದಾರೆ ಅಂತ ಹೋಗೋಣ. ಹ್ಮ್. ಕಾಂಗ್ರೆಸ್ ಇಂದ ಗೊತ್ತಿದೆ, ಕಾಂಗ್ರೆಸ್ ಸಂಪ್ರದಾಯ ಗೊತ್ತಿದೆ. ಹೌದು. ಸುಹಾಸ್ ಸುಧಾಕರ್ ಅವ್ರಿಗೆ ಆಲ್ಮೋಸ್ಟ್ ಫೈನಲ್ ಅಂತ ಹೇಳ್ತಿದ್ದಾರೆ. ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಕಾರಣಕ್ಕಾಗಿ ಪೂರ್ಣಿಮಾ ಶ್ರೀನಿವಾಸ್ ಅವ್ರಿಗೆ ಟಿಕೆಟ್ ಸಿಗುವಂತ ಚಾನ್ಸಸ್ ಇದೆ. ಕರೆಕ್ಟ್. ಬಟ್ ಒಂದು ನೋಡಿದ್ರೆ, ಯಾರಾದರೂ ಈ ರೀತಿ ಸಾವನ್ನಪ್ಪಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಅವ್ರ ಕುಟುಂಬಕ್ಕೇನೆ ಟಿಕೆಟ್ ಕೊಟ್ಟಿದೆ, ಹಾಗಾಗಿ ಬಹುತೇಕ ಅಂತ ನಾವು ಅನ್ಕೊಬಹುದು. ಹೌದು ಹೌದು. ಇನ್ನು ಬಿಜೆಪಿ ನೋಡಿದ್ರಿ, Okay. ಬಿಜೆಪಿನ ನೋಡೋದಾದ್ರೆ ಹ್ಮ್. GH ತಿಪ್ಪಾರೆಡ್ಡಿ ಅವರ ಹೆಸರು ಕೇಳಿ ಬರ್ತಾ ಇದೆ ಮುಂಚೂಣಿಯಾಗಿ. ಅದೇ ರೀತಿಯಾಗಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಅಭಿನಂದನ್ ಹೆಸರು ಕೇಳಿ ಬರ್ತಾ ಇದೆ. ಬಿಜೆಪಿ ಮುಖಂಡರು ಲಕ್ಷ್ಮೀಕಾಂತ್ ಹೆಸರು, ಮತ್ತೆ JDS ಕ್ಯಾಂಡಿಡೇಟ್ ಬಗ್ಗೆ ಕೂಡ ಒಂದು ಚರ್ಚೆ ಆಗ್ತಾ ಇದೆ. ಅಲ್ಲಿ ರವೀಂದ್ರಪ್ಪ ಎಂ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. Correct. ಬಟ್ ನನಗನ್ಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಬಿಜೆಪಿಲಿ ಕ್ಯಾಂಡಿಡೇಟ್ಗಳಂದ್ರೆ ಈಗ ಆಕಾಂಕ್ಷಿಗಳ ಸಂಖ್ಯೆ ಇದೆ, ಕರೆಕ್ಟ್. ಬಟ್ ಲೀಡರ್ಗಳಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಬರ್ತಾ ಇದೆ. ಯಾಕೆಂದ್ರೆ ನೋಡಿ, ನೀವು ಕಳೆದ 3-4 ಚುನಾವಣೆ ನೋಡಿದ್ರೆ ಪ್ರತಿ ಬಾರಿ ಕೂಡ ಕ್ಯಾಂಡಿಡೇಟ್ ಚೇಂಜ್ ಆಗ್ತಾ ಇದ್ದಾರೆ. ನಿಜ. ಸೊ ಅಲ್ಲಿ ಕೇಡರ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ನಿರ್ದಿಷ್ಟವಾದಂತಹ ಶಾಸಕ ಅಥವಾ ನಮ್ಮ ನಾಯಕ ಅಂತ ಹೇಳ್ಕೊಳ್ಳಿಕ್ಕೆ ಅಲ್ಲಿ ಆಗ್ತಾ ಇಲ್ಲ. ಇದು ಬಿಜೆಪಿಗೆ ಮೈನಸ್ ಆಗ್ತಿದೆಯಾ ಅಂತ ನನಗೆ ಅನಿಸ್ತಾ ಇದೆ ಅಲ್ಲಿ. ಕರೆಕ್ಟ್. ಇನ್ನೊಂದು ಗೊಂದಲ ಅಂತಂದ್ರೆ ಬಿಜೆಪಿ ಮತ್ತೆ JDS ನಡುವಿನ ಗೊಂದಲ ಈ ಬಾರಿ ಹ್ಮ್. ಬಹಳ ದೊಡ್ಡ ಮಟ್ಟಕ್ಕೆ ಸ್ಫೋಟ ಆಗೋ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಮಹೇಶ್. ಯಾಕಂದ್ರೆ ಇತ್ತೀಚೆಗೆ ಕುಮಾರಸ್ವಾಮಿ ಅವರಿಗೆ ಪತ್ರಕರ್ತರು ಕೇಳ್ತಾರೆ, ಹ್ಮ್. ಹಿರಿಯೂರು ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಅಂತ. ಅವಾಗ ಅವರು ಕಾರ್ಯಕರ್ತರೆಲ್ಲರೂ ಕೂಡ ಬಂದಿರ್ತಾರೆ ಹಿರಿಯೂರಿಂದ, JDS ಹ್ಮ್. ಕಾರ್ಯಕರ್ತರು. ಟಿಕೆಟ್ ಕೊಡಿಸೋ ಜವಾಬ್ದಾರಿ ನಂದು, ಹ್ಮ್. ಗೆಲ್ಸ್ಕೊಂಡ್ ಬರೋ ಜವಾಬ್ದಾರಿ ನಿಮ್ದು ಅಂತ ನಿಮ್ದು ಹೇಳ್ತಾರೆ. ಹೌದು. ಸೊ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ತಿಪ್ಪಾರೆಡ್ಡಿ ಆಗ್ಲಿ ಅಥವಾ ರವೀಂದ್ರ ಅವರಾಗ್ಲಿ ಯಾರೇ ಟಿಕೆಟ್ ತಗೊಂಡ್ರು ಕೂಡ ಮೇಲ್ಮಟ್ಟದಲ್ಲಿ ಕೂಡ ಅವರ ಕೈ ಅಷ್ಟು ಮಟ್ಟಿಗೆ ಗಟ್ಟಿ ಇರಬೇಕಾಗತ್ತೆ. ಹ್ಮ್. ಯಾಕಂದ್ರೆ ಮೈತ್ರಿ ಟಿಕೆಟ್ ಅಲ್ಲೇ ಹೋಗ್ತಾರೋ ಅಥವಾ ಹೊಡ್ಕೊಂಡ್ಬಿಡ್ತಾರೋ ಅದ್ರ ಬಗ್ಗೆನೂ ಕೂಡ ಭಯ ಇದೆ. ಹ್ಮ್. ಯಾಕಂದ್ರೆ ದೇವೇಗೌಡರಿಗೂ ಕೂಡ ರಾಜ್ಯಸಭೆಯಲ್ಲಿ ಈ ಬಾರಿ ಟಿಕೆಟ್ ಮಿಸ್ ಟಿಕೆಟ್ ಆಗಿದೆ. ಮಿಸ್ ಆಗಿದೆ. ಎಲ್ಲ ಒಂದ್ ಕಡೆ ಅಸಮಾಧಾನ ಇದೆ, ಅದೇನೇ ಇಲ್ಲ ಅಂತ ಈಗ ಹೇಳಿ ನೀವು ಹೇಳ್ತಾ ಇದ್ರಿ ಮೈತ್ರಿ ಅಂತ ಹೇಳ್ತಾ ಇದ್ರು, ಗೊಂದಲ ಇದೆ ಅಂತ ಹೇಳಿ. ಜೊತೆಗೆ ಗೊಂದಲವೂ ಹೌದು ಮತ್ತೆ ಸ್ಟ್ರೆಂತ್ ಕೂಡ ಹೌದು. ಈಗ ಬಿಜೆಪಿಗೆ JDSಗೆ ನೋಡಿ, ಕಳೆದ ಚುನಾವಣೆ 2023 ರಿಸಲ್ಟ್ ನೋಡೋದಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಕಡಿಮೆ ಬಂದಿದ್ದು 93,000 ಓಟ್ಗಳು ಬರುತ್ತೆ. ಬಿಜೆಪಿಗೆ 62,000 ಓಟ್ ಬರುತ್ತೆ. JDSಗೆ 34,000 ಓಟ್ ಬಂದಿದೆ. ನೋಡಿ, ಮ್ಯಾಥ್ಸ್ ನೋಡಿದ್ರೆ ಕೂಡಿದ್ರೆ ಹೌದು, ನಿಮ್ಗೆ correct, correct. ಬಿಜೆಪಿ JDS ಮತಗಳನ್ನ ಕೂಡಿದ್ರೆ ಕಾಂಗ್ರೆಸ್ಗಿಂತ ಜಾಸ್ತಿ. ಹೌದು. ಮ್ಯಾಥ್ಸ್ ವರ್ಕೌಟ್ ಆಗುತ್ತೆ, ಕೆಮಿಸ್ಟ್ರಿ ವರ್ಕೌಟ್ ಕೆಮಿಸ್ಟ್ರಿ ಆಗುತ್ತೆ. ಆಗುತ್ತೆ. ಇದು ನಿಜ, ಸಸ್ಪೆನ್ಸ್ ನಿಜ. ಆಗಿದೆ. ಮತ್ತೆ ನಾವು ಕಾಂಗ್ರೆಸ್ ನಿಜವಾಗ್ಲೂ ಅವರು ಒಂದ್ ಮನಸ್ಸಿನಿಂದ ಎಲೆಕ್ಷನ್ ಹೋಗಿದ್ದಾದಲ್ಲಿ ಹೌದು. ಅಥವಾ ಯಾರಿಗೆ ಟಿಕೆಟ್ ಕೊಟ್ರೆ ಈ ಮ್ಯಾಥ್ಸ್ ವರ್ಕೌಟ್ ಆಗುತ್ತೆ. ಮ್ಯಾಥ್ಸ್ ವರ್ಕೌಟ್ ಆಗುತ್ತೆ ಅಂತ ಹೇಳಿ. ಈಗ ನಾವು ಕಾಂಗ್ರೆಸ್ ಟಿಕೆಟ್ ಬಗ್ಗೆ ಮಾತನಾಡೋದಾದ್ರೆ, ನೀವು ಕೂಡ ಈಗಾಗಲೇ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ರಿ. ಹ್ಮ್. ಇಲ್ಲಿ ಸುಹಾಸ್ ರೇಸ್ ಅಲ್ಲಿ ಇರುವಂತದ್ದು ಈಗಾಗಲೇ ಜನರ ಜೊತೆ ಮಿಂಗಲ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಮತ್ತೆ ಪೂರ್ಣಿಮಾ ಅವ್ರ ಬಗ್ಗೆ ಏನ್ ಹೇಳಕ್ಕಾಗುತ್ತೆ ಅಂತ ಹೇಳಿ, ಅವ್ರ ಸ್ಟ್ರೆಂತ್ ಏನು ಅಂದ್ರೆ ಸಿಗುತ್ತಾ ಪೂರ್ಣಿಮಾ ನಿಜವಾಗ್ಲೂ ಕೂಡ? ಅವರಿಗೆ ಬಹುತೇಕ ಈ ಸಾರಿ ಟಿಕೆಟ್ ಸಿಗೋದು ಡೌಟೇ ಮಹೇಶ್. ಕಾರಣ ಏನು ಅಂತಂದ್ರೆ, ಅವರು ಹಿಂದೆ ಬಿಜೆಪಿಯಲ್ಲಿ ಇದ್ದಂಥವ್ರು ಇಲ್ಲಿಗೆ ಬಂದ್ರು, ಬಂದ ಮೇಲೂ ಕೂಡ ಅವ್ರ ಪತಿ MLC MLC ಆಗಿದ್ದಾರೆ. ಆಗಿದ್ದಾರೆ. ಸೊ ಆ ಕಾರಣಕ್ಕಾಗಿ ಈಗ ಸುಧಾಕರ್ ಅವ್ರ ಕುಟುಂಬಕ್ಕೆ ಟಿಕೆಟ್ ತಪ್ಪಿಸೋ ಸಾಧ್ಯತೆ ಬಹಳ ಕಡಿಮೆ. ಹ್ಮ್. ಯಾಕೆಂದ್ರೆ ಸುಧಾಕರ್ ಅವರು DK ಶಿವಕುಮಾರ್ ಅವರಿಗೆ ಅತ್ಯಾಪ್ತರಲ್ಲಿ ಅತ್ಯಾಪ್ತರು. ಹ್ಮ್. ಗಳಗಳನ್ನ ಹತ್ತು ಬಿಟ್ಟಿದ್ರು ಪಾಪ ಹೌದು. ಸುಧಾಕರ್ ಅವರು ತೀರುವುದಂತ ಸಂದರ್ಭದಲ್ಲಿ ಅವ್ರ ಮಗನ ಹಿಡ್ಕೊಂಡು. ಹ್ಮ್. ಸೊ ಹಾಗಾಗಿ ಸುಹಾಸ್ಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ನನ್ನ ಒಂದು ಬಲವಾದ ನಂಬಿಕೆ. ಮತ್ತೆ ಡಿ ಕೆ ಶಿವಕುಮಾರ್ CM ಆದ್ಮೇಲೆ ಮೊದಲ ಬೈ ಎಲೆಕ್ಷನ್ ಬರ್ತಾ ಇದೆ, ಪ್ರತಿಷ್ಠೆಯೂ ಕೂಡ ಹೌದು. ಕರೆಕ್ಟ್, ಪ್ರತಿಷ್ಠೆ ಗೆಲ್ಲೇಬೇಕು. ಬಟ್ ನಾವು ಇದ್ರ ಮಾತಾಡೋದ್ ನಡುವೆ ಮತ್ತೆ ಇಲ್ಲಿ ಜಾತಿ ಗಣತಿ ನೋಡ್ಬೇಕಾಗುತ್ತೆ. ಅಂದ್ರೆ ಜಾತಿ ಸಮೀಕರಣ ನೋಡಿದ್ರೆ Correct. ನಿಮ್ಗೆ ಹೆಚ್ಚು ಕಡಿಮೆ ಯಾದವ 50,000 ಇರುವಂತದ್ದು, Correct. ಅಂದ್ರೆ ಡಾಮಿನೇಟ್ ಆಗಿದ್ದಾರೆ. Correct. ಮತ್ತೆ SC 45,000 ಇದೆ, ಒಕ್ಕಲಿಗ 40,000 ಇದೆ, ಮುಸ್ಲಿಂ 20 ಇದೆ, ST ಒಂದು 25 ಇದೆ, ತಮಿಳರು ಬಂದು ನಿಮ್ಗೆ 10,000 ಇದ್ದಾರೆ. ಸೊ ಇದು ಮೇಲ್ನೋಟಕ್ಕೆ ಇದೊಂದು ಅಹಿಂದ ಕ್ಷೇತ್ರ ಅಂತ ಗೊತ್ತಾಗ್ತಾ ಇದೆ. ಕರೆಕ್ಟ್ ಅಲ್ವಾ? ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಮುಸ್ಲಿಮರ ಕಾರಣಕ್ಕಾಗಿ ಅಥವಾ ಅಲ್ಲಿರೋ ಗೊಂದಲಕ್ಕಾಗಿ ಮುಸ್ಲಿಮರು ಈಗ ಜಮೀರ್ ಅಹಮದ್ ಅವರು ಕೂಡ ಫ್ಯಾಕ್ಟರ್ ಆಗುತ್ತೆ. ಸೊ ಇಲ್ಲಿರುವಂತಹ ಮುಸ್ಲಿಂನ 20,000 ಓಟ್ಗಳು ಏನಾಗುತ್ತೆ ಅನ್ನೋದು ಒಂದು ಯಾರ ಪಾರಾಗುತ್ತೆ ಅಂತ ಹೇಳ್ಬಿಟ್ಟು, ಇದ್ರ ಜೊತೆಗೆ ನಡುವೆ ಸಮುದಾಯ ಬರುತ್ತಲ್ವಾ, SC ಸಮುದಾಯ ಕೂಡ 45 ಇದೆ, ಅದು ಕೂಡ ಫ್ಯಾಕ್ಟರ್ ಆಗ್ಬಿಡುತ್ತೆ.
ಸೊ ಈಗ ಅಟಿಕಾ ಬಾಬು ಪಕ್ಷೇತರವಾಗಿ ನಿಲ್ತಾ ಇರೋದು ಇಲ್ಲಿ ಏನಾಗುತ್ತೆ ಅಂತ ನನಗೆ ಎಸ್ ಕರೆಕ್ಟ್. ಕುತೂಹಲ ಇದೆ. ನಾವು ಅದ್ರ ಬಗ್ಗೆ ಮಾತಾಡ್ಲೇಬೇಕೀಗ. ಹ್ಮ್. ಈ ಪಕ್ಷೇತರ ಅಭ್ಯರ್ಥಿಗಳ ಹವಾನೇ ಹೌದು, ಜಾಸ್ತಿ ಹೌದು, ಆಗ್ಬಿಟ್ಟಿದೆ ಹೌದು. ಈ ಕ್ಷೇತ್ರದಲ್ಲಿ. ಈಗ ಅಟಿಕಾ ಬಾಬು ಹೇಳಿ ಕೇಳಿ ನಿಮ್ಗೆ ಆ ಮುಸ್ಲಿಂ ಸಮುದಾಯಕ್ಕೆ ಬರ್ತಾರೆ, 20,000 ವೋಟ್ ಇದೆ. ಇದ್ರ ಜೊತೆಗೆ ಅಟಿಕಾ ಬಾಬು ಅವರು ಮೂಲತಃ ದಲಿತರು, ಅದಾದ ನಂತರ ಮುಸ್ಲಿಂ ಆಗಿ ಕನ್ವರ್ಟ್ ಆಗಿರುವಂತದ್ದು. ಸೊ ಅವ್ರಿಗೆ ದಲಿತರಲ್ಲೂ ಕೂಡ ಒಂದು ಇಂಪ್ಯಾಕ್ಟ್ ಆಗುವ ಚಾನ್ಸಸ್ ಇದೆ, ಅಂದ್ರೆ ದಲಿತ ದಲಿತ ಮತಗಳು ವರ್ಗದವರು. ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್ಸಿ ಜೊತೆಗೆ ಮುಸ್ಲಿಂ ನೋಡ್ಕೊಂಡ್ರೆ ಹೆಚ್ಚು ಕಡಿಮೆ ನಿಮ್ಗೆ 65,000 ವೋಟ್ಗಳು ಬರುತ್ತೆ. ಸೊ ಇದ್ರಲ್ಲಿ ಎಷ್ಟು ವೋಟ್ಗಳನ್ನ ಪಡೆದುಕೊಳ್ತಾರೆ ಅಟಿಕಾ ಬಾಬು ಅವರು ಕೂಡ ಇದೊಂದು ದೊಡ್ಡ ಫ್ಯಾಕ್ಟರ್ ಆಗುತ್ತೆ. ಈಗಾಗಲೇ ನಾನು ಆಗ್ಲೇ ಒಂದು ಮಾತಾಡಿದ್ದೆ, ವ್ಯಕ್ತಿ ಆಧಾರಿತವಾಗಿ ಚುನಾವಣೆ ನಡೆಯುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳಿ. ಈಗಾಗಲೇ ಅಟಿಕಾ ಬಾಬು ಅವರು ಗ್ರೌಂಡ್ ಲೆವೆಲ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಯಾರು ಟಿಕೆಟ್ ಅಂತ ಫೈನಲ್ ಆಗಿಲ್ಲ, ಬಿಜೆಪಿಯಿಂದ ಕೂಡ ಏನು ಫೈನಲ್ ಆಗಿಲ್ಲ. ಅಟಿಕಾ ಬಾಬು ಅವರು ಈಗಾಗಲೇ ಗ್ರೌಂಡ್ ಲೆವೆಲ್ ಅಲ್ಲಿ ಇರೋದು. ಕ್ಷೇತ್ರದಲ್ಲಿ 80% ಮತಗಳು ಏನಿದೆಯಲ್ವಾ, ಅಂದ್ರೆ ಮತದಾರರು ಕಂಪ್ಲೀಟ್ ಆಗಿ ಗ್ರಾಮೀಣ ಪ್ರದೇಶಕ್ಕೆ ಬರ್ತಾರೆ. ಸೊ ಈ ಎಲ್ಲಾ ಫ್ಯಾಕ್ಟರ್ ಅನ್ನ ನೋಡಿದ್ರೆ ಯಾರು ಕೂಡ ಸುಲಭ ತುತ್ತಾಗಲ್ಲ ಅಂತ ನನಗೆ ಅನಿಸ್ತಾ ಇರುವಂತದ್ದು. ಟಿಕ್ಕಾ ಬಾಬು ಅವ್ರಿಗೆ ಏನು ಅಂದ್ರೆ ನೀವು ಜಾತಿ ಸಮೀಕರಣವನ್ನು ಬಿಟ್ಟು ಅಲ್ಲಿಗೂ ಕ್ಷೇತ್ರಕ್ಕೆ ಏನು ಸಂಬಂಧ ಇದೆ ಅಂತ ನೋಡೋದಾದ್ರೆ ಮಹೇಶ್ ಯಾವ ರೀತಿ ನೋಡಿ ಇದ್ ಮಾಡ್ತಾ ಇದ್ದಾರೆ? ಮತ್ತೆ ನೋಡಿ, ಈ ನಾನು ಆಗ್ಲೇ ಹೇಳ್ತಾ ಇದ್ದೆ, ಹಿರಿಯೂರು ಅಂತ ಹೇಳಿದ್ರೆ ಇಲ್ಲಿ ಸ್ಥಳೀಯರಿಗಿಂತ ವಲಸಿಗರೇ ತುಂಬಾ ಗೆದ್ದಿದ್ದಾರೆ. ಕರೆಕ್ಟ್. ಇಲ್ಲಿ ಹಿಂದೆ ಯಾರೆಲ್ಲ ವಿನ್ ಆಗಿದಾರಲ್ವಾ, ಸುಧಾಕರ್ ಅವರಿಂದ ಹಿಡಿದು ಪೂರ್ಣಿಮಾ ಅವರಿಂದ ನೋಡಿ, ಎಲ್ಲಾ ವಲಸಿಗರೇ ಆಗಿದ್ದಾರೆ. ವಲಸಿಗರೆ ಒಂದು ಚಿತ್ರದುರ್ಗ ಜಿಲ್ಲೆ ಕೂಡ ಹಾಗೇನೆ. ಆನೇಕಲ್ ನಾರಾಯಣ ಸ್ವಾಮಿ ಅವರು ಹೋಗಿ ಅಲ್ಲಿ MP ಆಗ ಹೌದು. ಮತ್ತೆ ಈಗ ಗೋವಿಂದ ಕಾರಜೋಳ ಅವರು ಕೂಡ MP ಆಗಿದ್ದಾರೆ. ಅವರು ಕೂಡ ಬೇರೆ ಕಡೆಯವರೇ. ಅದಕ್ಕೆ ನಾನು ಆಗ್ಲೇ ಪಕ್ಷ ಅನ್ನೋದಕ್ಕಿಂತ ಇಲ್ಲಿ ವ್ಯಕ್ತಿ ಆಧಾರಿತವಾಗಿ ಆಗುತ್ತೆ. ಮತ್ತೆ ಅಟಿಕಾ ಬಾಬು ಅಂತ ಹೇಳಿದ್ರೆ JDS ಅಲ್ಲಿ ಗುರುತಿಸಿಕೊಂಡಿದ್ರು ಅವರು. JDS ಟಿಕೆಟ್ ಆಕಾಂಕ್ಷಿ ಆಗಿದ್ರು ಕಳೆದ ಬಾರಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ಹಿಂದೆ ಸರಿತಾರೆ. ಅಂದ್ರೆ ಕ್ಷೇತ್ರಕ್ಕೆ ಹೊಸಬರು ಅಲ್ಲ, ಈಗಾಗಲೇ ಪರಿಚಯ ಇದೆ. ಮತ್ತೆ ಕಳೆದ ಬಾರಿ ಸ್ಪರ್ಧೆ ಮಾಡ್ತೀನಿ ಅಂತ ಬಂದು ವಾಪಸ್ ಹೋಗಿದ್ರು. ಸೊ ಈಗ ಮತ್ತೆ ಎಲ್ಲದಕ್ಕೂ ಮತ್ತೆ ಇನ್ನೊಂದು ನೋಡಿ, ಸುಧಾಕರ್ ಅವರು ಆಸ್ಪತ್ರೆಯಲ್ಲಿ ಇದ್ದಾಗ ಅಟಿಕಾ ಬಾಬು ಅವರು ಹೋಗಿ ಅವ್ರನ್ನ ಮಾತಾಡ್ಸಿದ್ರು, ಆರೋಗ್ಯ ವಿಚಾರಿಸ್ಕೊಂಡು ಬಂದಿದ್ರು. ಸೊ ಈ ಎಲ್ಲಾ ಫ್ಯಾಕ್ಟರ್ಸ್ ಅನ್ನ ನೋಡ್ತಾ ಇದ್ರೆ ನಿಮ್ಗೆ ಈ ಬಾರಿ ಟಫ್ ಆಗುತ್ತೆ ಅಂತ ನನ್ಗನ್ಸಿರೋದು. ಯಾಕಂದ್ರೆ ದಾವಣಗೆರೆ ಎಲೆಕ್ಷನ್ ಏನಾಯ್ತಲ್ವಾ, ಮುಸ್ಲಿಮರ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಬೇಕಿರುವಂತದ್ದು. ಇದ್ರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಇನ್ನೂ ಕೂಡ ಸಚಿವ ಸ್ಥಾನ ಸಿಗದೆ ಇರೋದು. ಸೊ ಜಮೀರ್ ಅಹಮದ್ ಖಾನ್ ಅವರು ಮುನ್ಸ್ಕೊಂಡ್ರೆ ಮುಸ್ಲಿಂ ಸಮುದಾಯ ಏನ್ ಮಾಡುತ್ತೆ ಅನ್ನೋದು ಕೂಡ ದಾವಣಗೆರೆಯಲ್ಲಿ ನೋಡಿದೀವಿ, ಲೀಡ್ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿ. ಸೊ ಈ ಎಲ್ಲಾ ಫ್ಯಾಕ್ಟರ್ಸ್ ಅನ್ನ ನೋಡಿದ್ರೆ DK ಶಿವಕುಮಾರ್ ಅವರಿಗೆ ಮೊದಲ ಬೈ ಎಲೆಕ್ಷನ್ ಅಷ್ಟು ಸುಲಭವಾಗಿರೋದಿಲ್ಲ ಅಂತ ನನಗನ್ಸುತ್ತೆ. ಕರೆಕ್ಟ್. ಒಂದು ಟಫ್ ಕಾಂಪಿಟೇಷನ್ ಇದೆ, ಪಕ್ಷೇತರದಿಂದನೇ ಜಾಸ್ತಿ ಟಫ್ ಅನಿಸ್ತಾ ಇದೆ ನನಗೆ. ನೋಡಿ, STPI ದಾವಣಗೆರೆಯಲ್ಲಿ ಯಾವ ರೀತಿಯ ಡ್ಯಾಮೇಜ್ ಮತ್ತು ಯಾವ ರೀತಿಯ ಭಯವನ್ನ ಕಾಂಗ್ರೆಸ್ಗೆ ಹುಟ್ಟು ಹಾಕಿತ್ತಲ್ವಾ, ಅಟಿಕಾ ಬಾಬು ಅವರ ಈ ಎಂಟ್ರಿ ಅಷ್ಟೇ ನಾನು ಹೇಳ್ತಾ ಇರುವಂತದ್ದು. ಈ ಸ್ಪರ್ಧೆ ಕಾಂಗ್ರೆಸ್ಗೆ ದೊಡ್ಡ ಪೈಪೋಟಿ ಅಥವಾ ದೊಡ್ಡ ಟೆನ್ಷನ್ ಅನ್ನ ಕೊಡ್ತಾ ಇದೆ ಅಂತ ನನಗನ್ಸುತ್ತೆ. ನಿಮ್ಗೆ ಕಾಂಗ್ರೆಸ್ ಗೆಲ್ತಾ ಇರೋದು ಏನಕ್ಕೆ, ನಿಮ್ಗೆ ಅಹಿಂದ ವೋಟ್ಗಳನ್ನ, ಮುಖ್ಯವಾಗಿ ಲಾಸ್ಟ್ ಟೈಮ್ ಎಲೆಕ್ಷನ್ ನಿಮ್ಗೆ 93,000 ವೋಟ್ ಬಂದಿದೆ ಕಾಂಗ್ರೆಸ್ಗೆ ಅಂತ ಹೇಳಿದ್ರೆ 20,000 ಕಂಪ್ಲೀಟ್ ಆಗಿ ಸಾಲಿಡ್ ಆಗಿ ಕಾಂಗ್ರೆಸ್ ಬಿದ್ದಿದೆ. ರೀಸನ್ ಏನು ಅಂತ ಹೇಳಿದ್ರೆ ಮುಸ್ಲಿಮರು ಕಂಪ್ಲೀಟ್ ಆಗಿ ಒಂದು 95% ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡಿದ್ರು ಕಳೆದ ಚುನಾವಣೆಯಲ್ಲಿ. ಸೊ ಈ ಬಾರಿ ಏನ್ ಮಾಡ್ತಾರೆ, ಕರೆಕ್ಟ್, ಮೈತ್ರಿ ಅಭ್ಯರ್ಥಿ ಏನಾದ್ರೂ ಅವರು ಒಗ್ಗಟ್ಟಾಗಿ ಒಬ್ಬ ವ್ಯಕ್ತಿಯನ್ನ ನಿಲ್ಲಿಸ್ಬಿಟ್ಟು ಅಟಿಕಾ ಬಾಬು ಅವರು ಬಂದು ಒಂದಿಷ್ಟು ವೋಟ್ಗಳನ್ನ ಕಿತ್ಕೊಬಿಟ್ರೆ ಕಾಂಗ್ರೆಸ್ ಕತೆ ಏನು ಮತ್ತೆ? ಕರೆಕ್ಟ್. ನಿಜ ನಿಜ ನಿಜ. ಓಕೆ, ಥ್ಯಾಂಕ್ ಯು ಮಹೇಶ್. ಸಾಕಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಡ್ರಿ. ಇದಿಷ್ಟು ಹಿರಿಯೂರು ಟಿಕೆಟ್ಗೆ ಸಂಬಂಧಪಟ್ಟ ಹಾಗಿನ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ.